ನಿಜವಾಗ್ಲೂ ಇವತ್ತಿನ ಎಪಿಸೋಡ್ನಲ್ಲಿ ಯಾರನ್ನಾದ್ರೂ ಇಬ್ಬರನ್ನ ತುಂಬ ನಾವು ಹೋಗ್ಲೇಬೇಕಂತ ಅನ್ಕೊಂಡ್ರೆ ಅದು ರಘು ಅಂಡ್ ಧನುಷ್ ಅವ್ರು ಆಗ್ತಾರೆ. ಯಾಕಂತಂದ್ರೆ ಅವರಿಬ್ಬರಿಗೂ ವಿಲನ್ ಒಂದು ಟಾಸ್ಕ್ ಕೊಡ್ತಾರೆ. ನೈಟ್ ಎಲ್ಲರೂ ಚೆನ್ನಾಗಿ ಮಲಗಬೇಕಂತಂದ್ರೆ ತಾವಾಗಲಿ ಅಥವಾ ಗ್ಯಾಂಗ್ನಲ್ಲಿ ಯಾರನ್ನ ಇಬ್ಬರನ್ನ ಥ್ರೂ ಔಟ್ ನೈಟ್ ಸೈಕಲ್ ತುಳಿದ್ರೆ ಅವರು ಉಳ್ಕಿದ್ದವರೆಲ್ಲರೂ ಮಲಗ್ಬೋದು, ಇಲ್ಲಾಂತಂದ್ರೆ ಮಲಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಒಂದು ಟಾಸ್ಕ್ನ ಕೊಡ್ತಾರೆ. ಅದನ್ನ ಬೇರೆಯವ್ರ ಮೇಲೆ ಹಾಕೋದು ಯಾಕಂತೇಳಿ ಅವರಿಬ್ಬರೇ ತಗೊಂತಾರ. ಅವರಿಬ್ಬರು ಆಕ್ಚುಲಿ ರಘು ಅವ್ರಿಗೂ ಕಾಲು ಕೂಡ ಸರಿ ಇರೋದಿಲ್ಲ, ಆದ್ರೂ ಕೂಡ ರಘು ಅವರು ಈ ಟಾಸ್ಕ್ಗೆ ಒಪ್ಕೊಂತಾರ, ಧನುಷ್ ಕೂಡ ಒಪ್ಕೊಂತಾರ. ಸೊ ಅವರು ಬಂದ ಮೇಲೆ ಉಳ್ಕಿದ್ದವ್ರಿಗೆ ಹೇಳ್ತಾರೆ, ರಘು ಅವ್ರಿಗೆ ಕಾಲು ಚೆನ್ನಾಗಿಲ್ಲಲ್ಲ, ಸುಮ್ಮನೆ ಬೇರೆಯವ್ರನ್ನ ಯಾರನ್ನ ಇದು ನಮ್ಮನ್ನ ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡ್ತಿದ್ದೇವಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ರಘು ಅವರು ಪರವಾಗಿಲ್ಲ ನಾನು ಮಾಡ್ತೀನಿ ಅಂಥೇಳಿ ಅವರು ಉಳ್ಕಿದ್ದ ಕಂಟೆಸ್ಟೆಂಟ್ಸ್ಗಳಿಗೆ ಹೇಳ್ತಾರೆ ರಘು. ನಿಜವಾಗ್ಲೂ ರಘುನ ಈ ಸಂದರ್ಭದಲ್ಲಿ ಮೆಚ್ಚಲೇಬೇಕು. ಅವ್ರು ಬೇರೆಯವ್ರಿಗೆ ಕೊಡೋ ಚಾನ್ಸ್ ಇತ್ತು, ಆದರೂ ಕೂಡ ಅವ್ರಿಗೆ ಕೊಟ್ಟಿಲ್ಲ, ಕಾಲು ಸರಿ ಇಲ್ಲ ಅಂತಂದ್ರೂ ಕೂಡ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಆದರೆ ಥ್ರೂ ಔಟ್ ನೈಟ್ ಒಂದು ವೇಳೆ ಅವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಪ್ಲೇಸಸ್ನ ಒಬ್ರು ರೆಸ್ಟ್ ಇದ್ದಾಗ ಒಬ್ರು ತುಳಿಬೇಕು ಸೈಕಲ್ನ. ಸೊ ಹಾಗೆ ಇನ್ನೊಬ್ರಿಗೆ ಅದು ಎಕ್ಸ್ಚೇಂಜ್ ಮಾಡಬೇಕಾದ್ರೆ 10 ಸೆಕೆಂಡ್ಸ್ ಅಷ್ಟೇ ಗ್ಯಾಪ್ ಇರುತ್ತೆ. ಆ 10 ಸೆಕೆಂಡ್ಸ್ನಲ್ಲೇ ಅವರು ತಮ್ಮ ಪ್ಲೇಸಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಒಬ್ರು ರೆಸ್ಟ್ ತಗೊಳ್ಳಕ್ಕೆ ಹೋಗ್ಬೇಕು, ಒಬ್ರು ಸೈಕಲ್ ತುಳಿಯಕ್ಕೆ ಬರಬೇಕು. ಇಂಥ ಸಂದರ್ಭಗಳಲ್ಲಿ ಡಿಲೇ ಆದರೆ ಲೈಟ್ಸ್ ಆನ್ ಆಗ್ತಾವ ಮತ್ತು ಹಾರನ್ ಬರುತ್ತೆ. ಆಮೇಲೆ ಎಲ್ಲರೂ ಎದ್ದು ಹೊರಗೆ ಬಂದು ಆಮೇಲೆ ಇವರು ಟಾಸ್ಕ್ನ ಕಂಟಿನ್ಯೂ ಮಾಡಿದ್ಮೇಲೆ ಆಮೇಲೆ ಹೋಗಿ ಅವರು ಮಲಗಬೇಕು. ಸೊ ಈಗ ಆಗುತ್ತೆ ಅಂತ ಹೇಳಿ ವಿಲನ್ ಹೇಳಿರ್ತಾರೆ. ಆದರೆ ನಿಜವಾಗ್ಲೂ ಇವರಿಬ್ಬರನ್ನು ಯಾಕೆ ಮೆಚ್ಕೋಬೇಕಂತಂದ್ರೆ ಒಂದ್ಸಲನೂ ಕೂಡ ಅವರು ಆ 10 ಸೆಕೆಂಡ್ ಗ್ಯಾಪ್ನ ಮೀರೋದಿಲ್ಲ ಎಕ್ಸ್ಚೇಂಜ್ ಮಾಡುವಾಗ. ಅಷ್ಟು ಅಚ್ಚುಕಟ್ಟಾಗಿ ಟಾಸ್ಕ್ನ ಮಾಡ್ತಾರೆ. ಉಳ್ಕಿದ್ದ ಜನರು ನಿದ್ದೆ ಮಾಡ್ಬೇಕಂತ ಹೇಳಿ ಪಾಪ ತಮ್ಮ ನಿದ್ದೆನೂ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅಷ್ಟು ಡೆಡಿಕೇಟ್ ಆಗಿ ಮಾಡ್ತಾರೆ. ನಿಜವಾಗ್ಲೂ ಇವರಿಬ್ಬರು ನಾವು ಸ್ಟಾರ್ಟಿಂಗ್ ನೋಡ್ತಾ ಇದೀವಿ. ರಘು ಅಂಡ್ ಧನುಷ್ ಇಬ್ಬರು ಕೂಡ ವೆರಿ ಡಿಸಿಪ್ಲೈನ್ಡ್ ಪರ್ಸನ್ಸ್. ಇನ್ನು ರಘು ಬಗ್ಗೆ ಅಂತ ನಾವು ಹೇಳಂಗಿಲ್ಲ, ವೆರಿ ಡಿಸಿಪ್ಲೈನ್ಡ್. ವರ್ಕ್ ಅಂದ್ರೆ ವರ್ಕ್, ಅವ್ರು ಯಾವ ವರ್ಕ್ ಕೊಡ್ತಾರೋ ಅದನ್ನ ಕಂಪಲ್ಸರಿ ನಿಭಾಯಿಸ್ತಾರೆ. ಧನುಷ್ ಕೂಡ ಅಷ್ಟೇ, ಅವರು ಕೂಡ ಒಂದು ಸಿನ್ಸಿಯರ್ ಇರುತ್ತೆ. ಅವರು ಒಂದು ಟಾಸ್ಕ್ನಲ್ಲಿ ಆ ಟಾಸ್ಕ್ ಯಾವ ಮಟ್ಟಕ್ಕೆ ಹೋದ್ರೂ ಅವರು ಬಿಡೋದಿಲ್ಲ, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಮಾರ್ನಿಂಗ್ ಸಾಂಗ್ ಬರೋವರೆಗೂ ಅವರಿಬ್ಬರು ಟಾಸ್ಕ್ನ ಕಂಟಿನ್ಯೂ ಮಾಡ್ತಾರೆ. ನಿಜವಾಗ್ಲೂ ಬಿಗ್ ಅಪ್ಲಾಸ್ ಬರಬೇಕು ಇವರಿಬ್ಬರಿಗೂ. ಇವರಿಬ್ಬರಿಗೂ ಅಷ್ಟೇ ಅಲ್ಲದೆ ವಿಲನ್ ಏನಾದರೂ ಇವ್ರಿಬ್ಬರಿಗೊಂದು ಬೆನಿಫಿಟ್ ಕೊಟ್ರು ಚೆನ್ನಾಗಿರುತ್ತೆ ಅಂತೇಳಿ ನನಗನ್ಸುತ್ತೆ. ಯಾಕಂತಂದ್ರೆ ಇದೇ ಟಾಸ್ಕ್ನ ಬೇರೆ ಯಾರ ಕೊಟ್ಟಿದ್ರು ಮಧ್ಯದಲ್ಲಿ ಸಾಕಷ್ಟು ಟೈಮ್ಸ್ ಮಧ್ಯದಲ್ಲಿ 10 ಸೆಕೆಂಡ್ಸ್ನಲ್ಲಿ ಎಕ್ಸ್ಚೇಂಜ್ ಮಾಡುವಾಗ ಪ್ಲೇಸಸ್ನ ಒಬ್ಬರು ರೆಸ್ಟ್ಗೆ ಹೋಗೋದು, ಒಬ್ಬರು ಸೈಕಲ್ ತುಳಿಯೋ ಜಾಗಕ್ಕೆ ಬರೋದ್ರಲ್ಲಿ ಸ್ವಲ್ಪ ಎಡವಿದ್ರು ಕೂಡ ಮನೆಯ ಮಂದಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಡೆಫಿನೆಟ್ಲಿ. ಆದರೆ ಈ ಸಂದರ್ಭದಲ್ಲಿ ಮನೆ ಮಂದಿ ಕೂಡ ಪಾಪ ಇವ್ರ ಜೊತೆ ಅರೌಂಡ್ 2:30 3 o'clock ವರೆಗೂ ವೇಕಪ್ ಆಗೇ ಇರ್ತಾರೆ. ಆಮೇಲೆ ಅವರು ಆಮೇಲೆ ಅವರು ನಿದ್ದೆಗೆ ಹೋಗ್ತಾರೆ. ಆ ಟೈಮ್ದಲ್ಲೂ ಕೂಡ ಇವರಿಬ್ಬರು ತಮ್ಮ ನಿದ್ದೆಯನ್ನ ಸ್ಯಾಕ್ರಿಫೈಸ್ ಮಾಡಿ ಉಳಿದಿದ್ದವ್ರ ನಿದ್ರೆಗೋಸ್ಕರ ಟಾಸ್ಕ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಅದಕ್ಕಾಗಿ ಇವರಿಬ್ಬರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು.